ಮಕ್ಕಳೇ, ಒಂದು ಪ್ರಶ್ನೆ ಕೇಳೋಣ. ಗಣೇಶನಿಗೆ ಆನೆ ತಲೆ ಹೇಗೆ ಬಂದಿತು? ಒಂದು ದಿನ ದೇವಿ ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ತನ್ನ ದೇಹದ ಚಂದನ ಲೇಪದಿಂದ ಒಂದು ಸುಂದರ ಬಾಲಕನನ್ನು ರೂಪಿಸಿದಳು. ಅವಳ ಪ್ರಾಣಶಕ್ತಿಯಿಂದ ಅವನು ಜೀವಂತನಾದ. ನಾನು ಒಳಗೆ ಇರುವವರೆಗೆ ಯಾರನ್ನೂ ಒಳಗೆ ಬಿಡಬೇಡ ಎಂದು ಪಾರ್ವತಿ ಅವನಿಗೆ ಹೇಳಿದಳು. ಅಷ್ಟರಲ್ಲಿ ಮಹಾದೇವ ಶಿವ ಮನೆಗೆ ಬಂದರು. ಆದರೆ ಆ ಬಾಲಕ ಶಿವನನ್ನು ಗುರುತಿಸಲಿಲ್ಲ. ಅಮ್ಮನ ಆದೇಶ ಎಂದು ಹೇಳಿ ಶಿವನನ್ನು ತನ್ನನ್ನು ತಡೆದನು. ಶಿವನಿಗೆ ಕೋಪವಾಯಿತು. ಕೋಪದಲ್ಲಿ ಅವನ ತಲೆಯನ್ನು ಕಡಿದನು. ಪಾರ್ವತಿ ದುಃಖದಿಂದ ಕಂಗಾಲಾದಳು. ಅವಳ ಕೋಪದಿಂದ ಬ್ರಹ್ಮಾಂಡವೇ ನಡುಗಿತು. ಶಿವನು ತಕ್ಷಣ ಪರಿಹಾರ ಹುಡುಕಲು ಹೇಳಿದರು. ಮೊದಲಾಗಿ ಕಂಡ ಜೀವಿಯ ತಲೆಯನ್ನು ತಂದು ಜೋಡಿಸಿರಿ. ಅವರು ಕಂಡದ್ದು ಒಂದು ಆನೆ. ಆನೆಯ ತಲೆಯನ್ನು ಜೋಡಿಸಿದಾಗ ಬಾಲಕ ಜೀವಂತನಾದ. ಶಿವನು ಅವನಿಗೆ ಆಶೀರ್ವಾದ ನೀಡಿ ಹೇಳಿದರು, ಇನ್ನಿಂದ ಮುಂದೆ ಎಲ್ಲ ಕಾರ್ಯಕ್ಕೂ ಮೊದಲು ನಿನ್ನ ಪೂಜೆ ಆಗಬೇಕು. ಆ ಬಾಲಕನೇ ನಮ್ಮ ಪ್ರಿಯ ಗಣೇಶ. ಈ ಕಥೆ ನಮಗೆ ಕಲಿಸುವ ಪಾಠ. ತಾಯಿ ಆದೇಶ, ಕರ್ತವ್ಯ ಮತ್ತು ವಿನಯ ಜೀವನದ ಮಹತ್ವವಾದ ಮೌಲ್ಯಗಳು.